ಸ್ನೇಹಿತರೆ ನಮಸ್ಕಾರ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಎತ್ತ ಸಾಗುತ್ತಿದೆ. ನಾನು ಕೆಲವು ದಿನಗಳಿಂದ ನೀವೆಲ್ಲರೂ ಯೋಚನೆ ಮಾಡಿದ ಹಾಗೇನೆ ಯೋಚನೆ ಮಾಡ್ತಾ ಮಾಡ್ತಾ ಆ, ಎಲ್ಲಿಗೆ ಹೋಗ್ತಾ ಇದೆ, ಯಾವ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ನನ್ನ ಕೆಲವು ಮನಸ್ಸಿನ ಭಾವನೆಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಶಾಂತಿಗಾಗಿ ಕರೆ ನೀಡಿದ್ದಾರೆ. ಹರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಅನೇಕ ಹಡಗುಗಳು ಬರ್ತಾ ಇದೆ. ಜೊತೆಗೆ ಲೋಕಸಭೆಯಲ್ಲೂ ಕೂಡ ಈ ಒಂದು ಯುದ್ಧದ ಪರಿಸ್ಥಿತಿಯ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತನಾಡಿದ್ದಾರೆ. ಮೋದಿ ಮತ್ತು ಟ್ರಂಪ್ ಮಾತುಕತೆ ಆಡ್ತಾ ಇದ್ದಾರೆ ಅನ್ನುವ ಸುದ್ದಿಗಳನ್ನು ಕೂಡ ಗಮನಿಸ್ತೆ. ಹರ್ಮುಜ್ ಜಲಸಂಧಿ ಈಗ ಹೆಚ್ಚು ವಿಚಾರಕ್ಕೆ ಒಳಪಡುತ್ತಿರುವಂತಹ ಆ, ವಿಚಾರ. ಯಾಕೆಂದರೆ ಕೆಲವೇ ಕಿಲೋಮೀಟರ್ ಇರುವಂತಹ ಈ ಒಂದು ಜಲಸಂಧಿಯಲ್ಲಿ ಆ, ಬಹುತೇಕ ಹಡಗುಗಳು ಈ ಜಲಸಂಧಿಯ ಮೂಲಕ ಹಾದು ಹೋಗಬೇಕಾಗಿರೋದ್ರಿಂದ ಇರಾನ್ ತಡೆ ಒಡ್ಡಿರೋದ್ರಿಂದ ಇಡೀ ಪ್ರಪಂಚದಲ್ಲಿ ಸಮಸ್ಯೆ ಉಂಟಾಗಿದೆ. ಅದರಲ್ಲಿ ಭಾರತವು ಸೇರಿ ಕೆಲವು ರಾಷ್ಟ್ರಗಳಿಗೆ ವಿನಾಯಿತಿಯನ್ನು ಈಗ ಇರಾನ್ ನೀಡಿದೆ. ಇರಾನ್ನ ಬಗ್ಗೆ ನಾನು ಕೆಲವು ಸ್ನೇಹಿತರ ಜೊತೆ ಮಾತಾಡಿದಾಗ ಅರ್ಥ ಮಾಡಿಕೊಂಡಿದ್ದು ಹೀಗೆ: ಒಂದು, ಇನ್ಸ್ಟಿಟ್ಯೂಷನಲ್ ಲೀಡರ್ಶಿಪ್ ಅಂತ. ಅಂದರೆ ಒಬ್ಬರೇ ನಾಯಕರಲ್ಲ, ಇಡೀ ಒಂದು ಸಂಸ್ಥೆಯ ನಾಯಕತ್ವದ ವಿಚಾರಗಳನ್ನು ಇರಾನ್ನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಆ, ನನ್ನ ಗಮನಕ್ಕೆ ಬಂತು. ಅಂದರೆ ಹೆಡ್ ನಾಯಕರು ಇಲ್ಲವಾದರೂ ನಂತರದವರು ಆ, ತಕ್ಷಣ ಆ ಪೊಸಿಷನ್ನ ಆಕ್ರಮಣ ಮಾಡಿಕೊಳ್ಳೋ ಹಾಗೆ, ಅಂದರೆ ಅಲಂಕರಿಸೋ ಹಾಗೆ ಆ, ಅಲ್ಲಿ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಆ, ಅಲ್ಲಿಯ ಅಧ್ಯಕ್ಷರ ಹತ್ಯೆ ಆದರೂ ಕೂಡ ಆ, ಅದು ತಾನೇ ತಾನಾಗಿ ನಿರ್ಮಾಣ ಆಗ್ತಾ ಇದೆ ನಾಯಕತ್ವ. ಜೊತೆಗೆ ಆ, ಅಲ್ಲಿರುವ ಎಲ್ಲ ನಾವೇನು ರಾಜ್ಯಗಳು ಕರಿತೇವೆ ಅದೇ ಥರದ ಅಲ್ಲಿರುವಂತಹ ಆ, ಸಂಸ್ಥಾನಗಳೇನಿದೆ ಅಲ್ಲಿ ಕೂಡ ಲೀಡರ್ಶಿಪ್ ಅವರವ್ರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು ಅಂತ ನನ್ನ ಕೆಲವು ಸ್ನೇಹಿತರು ನನಗೆ ತಿಳಿಸಿದರು. ಜೊತೆಗೆ ಅಲ್ಲಿ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಕೂಡ ಇದೆ. ಮತ್ತು ಮಿಲಿಟರಿ ಆ್ಯಂಡ್ ಪೀಪಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅಲ್ಲಿ. ಅಂದರೆ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಸೈನ್ಯ ಸೇರೋದು ಆ, ಒಂದು ರೀತಿ ಅವ್ರಿಗೆ ವೀರಾವೇಶದ ಆ, ಒಂದು ಸಂದರ್ಭದ ರೀತಿಯಲ್ಲಿ ಅಲ್ಲಿನ ಜನ ನೋಡ್ತಾರೆ. ಅಂಡ್ ನಾವೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಯೋಚನೆ ಮಾಡೋ ಥರ ಅವರು ಯೋಚನೆ ಮಾಡೋದಿಲ್ಲ. ಪ್ರಾಣನ ಕೊಡೋದಕ್ಕೂ ಕೂಡ ಅವರು ಸಿದ್ಧ ಇದ್ದಾರೆ. ನಮ್ಮ ಭಾರತೀಯರು ಸಿದ್ಧ ಇದ್ದಾರೆ. ಆ, ಸೈನ್ಯಕ್ಕೆ ಹೋಗೋರೆಲ್ಲ ಸಿದ್ಧವಾಗಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಆಮ್, ಪ್ರಮಾಣ ಜಾಸ್ತಿ ಅನ್ನುವಂಥದ್ದನ್ನ ನಾನು ಸಂಗ್ರಹಿಸಿದ ಮಾಹಿತಿಯಿಂದ ನಿಮಗೆ ತಿಳಿಸ್ತಾ ಇದ್ದೇನೆ. ಇರಾನ್ ಸುತ್ತಮುತ್ತ ಮೌಂಟೇನ್ಗಳು, ಅಂದರೆ ಬೆಟ್ಟ ಗುಡ್ಡ ಪ್ರದೇಶಗಳು, ಜೊತೆಗೆ ಆ, ಮರುಭೂಮಿ, ಇದೆರಡರ ಕಾಂಬಿನೇಷನ್ ಇದೆಯಲ್ಲ, ಪ್ರಾಕೃತಿಕವಾಗಿ ಇರಾನ್ಗೆ ಒಂದು ರೀತಿಯ ರಕ್ಷಣೆಯನ್ನ ಆ, ಒದಗಿಸಿರೋದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಇರಾನ್ ಆ ಒಂದು ಪ್ರದೇಶವನ್ನ ತನ್ನ ಸ್ವಂತ ಪ್ರದೇಶವನ್ನಾಗಿ ಮಾಡಿಕೊಂಡು ಯಾರಾದರೂ ಆಕ್ರಮಣ ಮಾಡಿದ್ರೆ ಅದಕ್ಕೆ ಗೊರಿಲ್ಲಾ ವಾರ್ ಅಂತ ಏನು ನಾವು ಹೇಳ್ತೇವೆ, ಅದಕ್ಕೂ ಸಿದ್ಧ ಆಗಿದೆ. ಅಲ್ಲಲ್ಲಿ ಬಾಂಬ್ಗಳನ್ನು ಹುದುಗಿಸಿಟ್ಟಿದೆ. ಅಲ್ಲಲ್ಲಿ ಸೈನ್ಯದ ಜನರನ್ನ ಅಂಡರ್ಗ್ರೌಂಡ್ ರೂಪದಲ್ಲಿಯೂ ಮಾಡಿದೆ ಅನ್ನುವಂತಹ ವಿಚಾರ ಅಲ್ಲಿ ಇದೆ. ಇಸ್ರೇಲ್ ಬಗ್ಗೆ ಹೇಳೋದಾದ್ರೆ, ಇಸ್ರೇಲ್ ಮುಂದೆ ಯಾವಾಗಲೋ ಆಗಬಹುದಾದ ಅನಾಹುತವನ್ನು ತಪ್ಪಿಸಿಕೊಳ್ಳಲು, ತನ್ನ ರಕ್ಷಣೆಯನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಗಾಜಿನ ಮನೆಯಲ್ಲಿ ಕುಳಿತು ದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅವರಿಗಿರುವ ಪ್ರಭಾವಿ ತನಿಖಾ ತಂಡದ ಮೇಲೆ ಅವರಿಗೆ ಬಲವಾದ ನಂಬಿಕೆ ಇರೋದ್ರಿಂದ ಆ ಮೊಸಾದ್ ನಮ್ಮ ಎಲ್ಲ ಸಂದರ್ಭದಲ್ಲಿ ಆ, ರಕ್ಷಣೆಗೆ ಬರ್ತದೆ ಅನ್ನುವ ಒಂದು ಧೈರ್ಯ ಹೆಚ್ಚಿದೆ.
ಜೊತೆಗೆ ಟೆಕ್ನಾಲಜಿಯಲ್ಲೂ ಕೂಡ ನಾವು ಬೇರೆಯವ್ರಿಗೆಲ್ಲ ಮುಂದೆ ಇದ್ದೇವೆ. ಐರನ್ ಡೋಮ್ ನಮ್ಮ ಹತ್ರ ಇದೆ, ನಮಗೆ ರಕ್ಷಣೆ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಇಸ್ರೇಲ್ ಇರೋದನ್ನ ನಾವು ಗಮನಿಸ್ಬೋದಾಗತ್ತೆ. ಇನ್ನು ಅಮೆರಿಕ, ಟ್ರಂಪ್ ಮೊದಲನೆಯ ಬಾರಿ ಅಧ್ಯಕ್ಷರಾಗಿದ್ದು ಪ್ರಪಂಚಕ್ಕೆ ಅಷ್ಟೇನು ವ್ಯತ್ಯಾಸ ಆಗಲಿಲ್ಲ. ಆದರೆ ಎರಡನೇ ಬಾರಿ ಆದಾಗಿನಿಂದ ಇಲ್ಲಿನವರೆಗೆ ಅವರ ಪ್ರತಿಯೊಂದು ನಡೆ ಮತ್ತು ನುಡಿ ಇಡೀ ಪ್ರಪಂಚದವ್ರಿಗೆ ತಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಆ, ಜೊತೆಗೆ ಅವರ ಒಂದು ವಿಶ್ವದಲ್ಲಿ ನಾನು ದೊಡ್ಡಣ್ಣ, ನಾನೇ ನಂಬರ್ ಒನ್ ಅನ್ನುವಂತಹ ಆಮ್, ಅಹಂಕಾರದ ಮಜಲು ಆ, ಮಿತಿ ಮಿತಿ ಮೀರಿರುವಂಥದ್ದು ವಿಪರೀತ ಆಗಿರೋದನ್ನ ಅಮೇರಿಕೆಯ ಜನರೇ ಈಗ ಪ್ರತಿಭಟನೆ ಮಾಡುವಂತಹ ಕೆಲವೊಂದು ವಿಜುವಲ್ಸ್ನ ಕೂಡ ಟಿ ವಿನಲ್ಲಿ ನಾನು ಗಮನಿಸಿದೆ. ಓಕೆ. ಆಮ್, ಇದನ್ನೆಲ್ಲ ನಾವು ಗಮನಿಸ್ತಾ ಇರಬೇಕು. ಇನ್ನು ನಮ್ಮ ಪಕ್ಕದಲ್ಲಿರೋ ಪಾಕಿಸ್ತಾನ, ಅಲ್ಲಿರೋರಿಗೆ ಕೊಡೋ ಕೆಲವು ಹೇಳಿಕೆಗಳು ತುಂಬ ತುಂಬ ಒಂಥರ ವಿಚಿತ್ರ ಇರ್ತದೆ. ಅಬ್ದುಲ್ ಬಸೀತ್ ಅನ್ನುವಂತಹ ಒಬ್ಬ ಪಾಕ್ ಮಾಜಿ ರಾಯಭಾರಿ, ಅಮೇರಿಕಾ ಪಾಕಿಸ್ತಾನದ ಮೇಲೆ ಏನಾದ್ರು ದಾಳಿ ಮಾಡಿದ್ರೆ ನಾವು ಮುಂಬೈ ನ್ಯೂ ಡೆಲ್ಲಿ ಮೇಲೆ ಹೋಗಿ ದಾಳಿ ಮಾಡ್ತೇವೆ ಅನ್ನುವಂಥದ್ದು. ಓಕೆ. ಸೊ ಇದನ್ನು ಯಾಕೆ ಆತ ಹೇಳ್ತಾರೆ ಅಂದರೆ, ಅಮೇರಿಕಾದ ತುಳಸಿ ಗಬಾರ್ಡ್ ಅನ್ನೋರು ಆ, ಪಾಕಿಸ್ತಾನದಿಂದ ಅಪಾಯ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನ್ಯೂಕ್ಲಿಯರ್ ಫೆಸಿಲಿಟಿ ದುರುಪಯೋಗದ ಸಾಧ್ಯತೆ ಇದೆ ಅಂತ. ಅಂದರೆ ಈಗ ಇದೇ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ಕೊಂಡು ಮುಂದಾಳತ್ವ ತಗೊಂಡು ಹೋಗ್ತಾ ಇದೆ. ಅದರಿಂದ ಭಾರತ ತನ್ನ ಪಾಡಿಗೆ ತಾನಿದು ತನ್ನ ರಾಯಭಾರತ್ವ ಡಿಪ್ಲೊಮ್ಯಾಟಿಕ್ ಆಗೇನೆ ತುಂಬ ಚೆನ್ನಾಗಿ ನಮ್ಮ ಪ್ರಧಾನಮಂತ್ರಿಗಳಾಗ್ಬೋದು ಅಥವಾ ವಿದೇಶಾಂಗ ಮಂತ್ರಿಗಳಾದ ಜೈಶಂಕರ್ ಅವರಾಗಲಿ ತುಂಬ ತಾಳ್ಮೆಯಿಂದ ಹದ್ದಿನ ಕಣ್ಣಿನ ರೂಪದಲ್ಲಿ ವಾಚ್ ಮಾಡ್ತಾ ಭಾರತದ ಹಿತಾಸಕ್ತಿಯನ್ನು ಕಾಪಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನು ಭಾವಿಸ್ತೇನೆ. ಇನ್ನು ಗಲ್ಫ್ ರಾಷ್ಟ್ರಗಳ ಕತೆ, ಅಮೆರಿಕ ನೆಲೆಗೆ ಜಾಗ ಕೊಟ್ಟಿವೆ. ಅದಕ್ಕೆ ಇರಾನ್ ಏನು ಹೇಳುತ್ತೆ ಅಂದರೆ, ನಮ್ಮ ವಿದ್ಯುತ್ ಸ್ಥಾವರದ ಮೇಲೆ ಏನಾದ್ರು ನೀವು ದಾಳಿ ಮಾಡಿದ್ರೆ, ಕೊಲ್ಲಿ ನೀರು ಶುದ್ಧೀಕರಣ ಘಟಕಗಳ ಮೇಲೆ, ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ತಂತ್ರಜ್ಞಾನ ಕೂಡ ಸಾಕಷ್ಟು ಬಳಕೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದಾವೆ. ಇರಾನ್ ಕ್ಯಾಮ್ರಾಗಳನ್ನು ಇಸ್ರೇಲ್ ಹ್ಯಾಕ್ ಮಾಡಿ ಆಮ್, ಅದರ ಅಧ್ಯಕ್ಷ ಖಮೈನಿ ಎಲ್ಲಿದ್ರು ಅಂತ ಕಂಡಿಡಿದು ಸಾಯಿಸಿದ್ದು ಅನ್ನೋದು ಈಗಾಗಲೇ ಎಲ್ಲ ಸುದ್ದಿನಲ್ಲಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನು ದಾಳಿ ನಾವು ಮುಂದೂಡ್ತೀವಿ. ಈಗ ಒಂದು ರೀತಿ ಆ, ನಾವು ಟ್ರೂಸ್ ಅಥವಾ ಆ, ಒಂದು ರೀತಿ ಆ, ನಾವು ತಟಸ್ಥ ನೀತಿಯನ್ನ ಅನುಸರಿಸ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಆ, ಮಾತುಕತೆ, ರಾಯಭಾರತ್ವ ಈ ಥರದ್ದು ನಡೀತಾ ಇದೆ. ಆದರೆ ಇವೆಲ್ಲದರನ್ನ ಗಮನಿಸ್ತಾ ಇದ್ರೆ ನಾವು ಯಾವ ಕಡೆಗೆ ಹೋಗ್ತಾ ಇದ್ವಿ? ಆ, ಜೊತೆಗೆ ಈಗ ಪುಟಿನ್ ರಷ್ಯಾ ಅಧ್ಯಕ್ಷರಾಗ್ಲಿ ಅಥವಾ ಚೈನಾ ಆಗಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ಬಿಟ್ರೆ ಆ, ಈ ಈ ಈ ಯುದ್ಧ ಮೂರನೇ ಯುದ್ಧದ ಪ್ರಪಂಚದ ಯುದ್ಧದ ಕಡೆಗೆ ಹೋಗ್ತದ ಅನ್ನುವಂತಹ ಆ, ಭಯ ಕಾಡ್ತಾ ಇದೆ. ಜೊತೆಗೆ ಇನ್ನು ಕೆಲವೊಂದು ಸುದ್ದಿ ಗಮನಿಸಿದಾಗ ಇರಾನ್ ಸ್ಲೀಪಿಂಗ್ ಸೆಲ್ಸ್ ಕೆಲವೊಂದು ಟೀಮ್ಗಳನ್ನು ಅಮೆರಿಕಾದಲ್ಲಿ ಮುಂಚೆಯೇ ಬಿಟ್ಟಿದೆ ದೇಶದಲ್ಲಿ. ಅವ್ರುಗಳೆಲ್ಲ ಅಲ್ಲಿ ದಂಗೆ ಎದ್ದು ಅಥವಾ ಉಗ್ರಗಾಮಿಗಳ ರೂಪದಲ್ಲಿ ಬಾಂಬ್ಗಳನ್ನು ಸಿಡಿಸಿ ಅಮೆರಿಕನ ಹಾಳು ಮಾಡುವಂತಹ ಒಂದು ಸಾಧ್ಯತೆಯೂ ಇದೆ ಅಂತ ಒಂದು ಕಡೆ ವರದಿಯನ್ನು ನೋಡಿದೆ. ಜೊತೆಗೆ ಇಲ್ಲಿ ಇನ್ನೊಂದು ಸೈಕಲಾಜಿಕಲ್ ವಾರ್ ಕೂಡ ನಡೀತಾ ಇದೆ. ಇಲ್ಲಿ ನಾನು ಹಾಗೆ ಮಾಡ್ತೇನೆ, ನೀವು ಹೀಗೆ ಮಾಡ್ತೇವೆ ಅನ್ನೋದು ನಡೀತಾ ಇದೆ. ಸ್ನೇಹಿತರೆ, ಯುದ್ಧ ನಿಂತರೆ ಒಳ್ಳೆಯದು. ಯಾವಾಗಲೂ ಶಾಂತಿ ಮುಖ್ಯ. ಭಾರತವು ಕೂಡ ಶಾಂತಿಪ್ರಿಯ ರಾಷ್ಟ್ರ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅಮೆರಿಕದಲ್ಲಿರುವ ಇರಾನಿಗರು ಅಮೆರಿಕದ ಮೇಲೆ ದಾಳಿ ಮಾಡಿದ್ರೆ ಅನ್ನೋ ಒಂದು ಅಪಾಯ ಇದೆ. ನ್ಯೂಕ್ಲಿಯರ್ ಅಣ್ವಸ್ತ್ರಗಳ ಆ, ಪ್ರಯೋಗ ಆದರೆ ಪ್ರಪಂಚಕ್ಕೆ ಭಾರಿ ನಷ್ಟ ಆಗ್ತದೆ. ಹಾಹಾಕಾರ, ತಲ್ಲಣ ಮತ್ತು ಉಲ್ಬಣ ಆಗುವ ಸಾಧ್ಯತೆಗಳು
ಆ, ಜಾಸ್ತಿ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇರಾನ್ನಲ್ಲಿ ನೆಲದ ಮೇಲಿನ ಯುದ್ಧ ಆದರೆ ಅಲ್ಲಿ ಸುಮಾರು ಒಂದು 10 ಲಕ್ಷ ಜನ ಸೈನಿಕರು ಇರಾನ್ನವರು ಸನ್ನದ್ಧರಾಗಿದ್ದಾರೆ ಅನ್ನೋ ಸುದ್ದಿ ಇದೆ. ಜೊತೆಗೆ ಆ, ನಾವು ಹೇಗಿದ್ರೂ ನಮಗೆ ತೊಂದರೆ ಆಗಿದೆ, ಕೊನೆ ಗಳಿಗೆವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅನ್ನುವಂತಹ ಆ, ಇರಾನ್ ನಡವಳಿಕೆ ಏನಿದೆಯಲ್ಲ, ಎಲ್ಲಿಗೆ ಕೊಂಡೊಯ್ಯುತ್ತು ನಿಲ್ಲುತ್ತೆ, ಕೊನೆಗೆ ಎಲ್ಲಿಗೆ ತಂದು ನಿಲ್ಲುತ್ತೆ ಅನ್ನೋದಿದೆಯಲ್ಲ, ಅದೇ ತುಂಬಾನೇ ನಾವೆಲ್ಲ ಕಳವಳ ಪಡಬೇಕಾದಂತಹ ವಿಚಾರ. ಓಕೆ. ಜೊತೆಗೆ ಗೆರಿಲ್ಲಾ ಶೈಲಿಯಲ್ಲಿ ಇರಾನ್ ತನ್ನ ಯೋಧರನ್ನ ಸಿದ್ಧ ಮಾಡಿದೆ. ಹಿಂದೆ ವಿಯೆಟ್ನಾಂನ ಮೇಲೆ ಅಮೆರಿಕ ಸೋಲನ್ನು ಅನುಭವಿಸ್ತಾ ಹಾಗೆ ಇಲ್ಲೂ ಅನುಭವಿಸಬೇಕಾಗಬಹುದು ಅನ್ನೋಂಥ ವಿಚಾರ ಕೂಡ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಅಂಡ್ ವೆಲ್ ಪ್ಲ್ಯಾನ್ಡ್ ಆತ್ಮಾಹುತಿ ಅಂತೀವಲ್ಲ, ಸೂಯಿಸೈಡ್ ಮಿಷನ್ಗಳೆಲ್ಲ ಆದರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ರೀಚ್ ಆಗುತ್ತೆ ಹೇಳಕ್ಕೆ ಆಗಲ್ಲ ಸ್ನೇಹಿತರೆ. ಆ, ಜೊತೆಗೆ ಆ, ಇರಾನ್ನು ಇನ್ನೊಂದು ಸುದ್ದಿಯನ್ನು ಗಮನಿಸಿದೆ. ಹೌತಿಗಳನ್ನ ಬಳಸಿ ಬಾಬಲ್ ಮಂಡೇಬ್ ಅನ್ನುವಂತಹ ಜಲಸಂಧಿಯನ್ನ ಕ್ಲೋಸ್ ಮಾಡ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದೆ. ಓಕೆ. ಸೊ ಇರಾನ್ ದೇಶದೊಳಗೆ ಒಗ್ಗಟ್ಟಿನ ಪ್ರದರ್ಶನ ಅಲ್ಲಿಯ ವ್ಯವಸ್ಥೆಯಿಂದನೇ ಆಗಿದೆ, ಅದು ನಮಗೆಲ್ಲ ಗೊತ್ತಿರೋ ವಿಚಾರ. ಪುಟ್ಟ ಮಕ್ಕಳು ಊರನ್ನ ಕಾಯ್ತಾ ಇದ್ದಾರಂತೆ. ಏನಾಗಲೇ ಹೇಳಿದಾಗ 10 ಲಕ್ಷ ಸೈನಿಕರನ್ನ ಸಿದ್ಧ ಇಟ್ಕೊಂಡು ಅದರಿಂದ ನಾವು ಯುದ್ಧ ಗೆಲ್ತೇವೆ, ಒಂದು ಕೈ ನೋಡೇ ಬಿಡ್ತೇವೆ, ಇಸ್ರೇಲ್ಗೆ ಅಮೆರಿಕಾಗೆ ಪಾಠ ಕಲಿಸ್ತೀವಿ ಅಂತ ಇರಾನ್ನವರು ಹೊರಟಿದ್ದಾರೆ. ಯು ಎಸ್ ಎಲ್ಲಿ ಟ್ರಂಪ್ ವಿರುದ್ಧ ಜನಾಕ್ರೋಶವು ಸಾಗಿದೆ. ಇಸ್ರೇಲ್ ಜೊತೆಗೆ ಅಮೆರಿಕ ಕೈ ಜೋಡಿಸಿದ್ದು ಸರಿನಾ ತಪ್ಪ? ಇಸ್ರೇಲು ಅಮೆರಿಕನ ಬಕ್ರ ಮಾಡ್ತಾ ಅಥವಾ ಮಿಸ್ಗೈಡ್ ಮಾಡಿ ತನ್ನ ಒಂದು ಗುರಿಗೆ ಅಮೆರಿಕವನ್ನ ಬಳಸಿಕೊಳ್ಳಿತ? ಟ್ರಂಪ್ ನಿರ್ಧಾರ ಆತುರವಾಗಿ ತೆಗೆದುಕೊಂಡರ? ಭಾರತ ಸದ್ಯದಲ್ಲಿ ಕಾದು ನೋಡುವ ತಂತ್ರವನ್ನ ಬಳಸ್ತಾ ಇದೆ. ಆ, ಯಾವುದೇ ಸಂದರ್ಭ ಬಂದರೂ ದೇಶದ ಹಿತವನ್ನ ಕಾಪಾಡೋದಕ್ಕೆ ಸರ್ಕಾರದ ಜೊತೆಗೆ ವಿರೋಧ ಪಕ್ಷಗಳು ಸೇರಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ. ಗ್ಯಾಸ್ ಆಗಲಿ ಮತ್ತೊಂದಾಗಲಿ ತೊಂದರೆಗಳು ಬರೋದು ಸಹಜ, ಆದರೆ ಕಡಿಮೆ ತೊಂದರೆ ಇದೆ, ಅದಕ್ಕೆ ಒಂದು ರೀತಿ ನಾವು ಖುಷಿ ಪಡೋಣ. ಅನಗತ್ಯವಾಗಿ ಹಿಡಿದಿಡುವಂಥದ್ದು, ಸಾಮಗ್ರಿಗಳನ್ನು ಹಿಡಿದಿಡುವಂಥದ್ದು ನಮ್ಮೆಲ್ಲರ ಉದ್ದೇಶದಿಂದ, ನಮ್ಮ ದೇಶದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಅಲ್ಲೆಲ್ಲ ಪೆಟ್ರೋಲ್ ಬಂಕ್ಗೆ ಮತ್ತೊಂದು ಅನಗತ್ಯವಾಗಿ ಹೋಗುವಂಥದ್ದು. ಆಲ್ಟರ್ನೇಟಿವ್ ಸೋರ್ಸಸ್ಗಳು, ನಾವೆಲ್ಲ ಗ್ಯಾಸಿಂದನೇ ಜೀವನ ಮಾಡಿಲ್ಲ ಅಲ್ವಾ, ಮುಂಚೆ ಎಲ್ಲ ಮಾಡಿದ್ವಲ್ವಾ. ಒಂದು ಸ್ವಲ್ಪ ಕಾಲ ಹಿಂದಕ್ಕೆ ಹೋಗ್ಬೇಕಾಗತ್ತೆ ಅಷ್ಟೇ. ಸೌದೆ ಒಲೆಗಳನ್ನು ಬಳಸಬೇಕಾಗತ್ತೆ, ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ. ತುಂಬ ಕೆಲವರೆಲ್ಲ ಲಾಕ್ಡೌನ್ ಆಗ್ಬಿಡತ್ತೆ ಅನ್ನುವಂತಹ ಆ, ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಲ್ಲಿ ಹಬ್ಸಿದ್ರು. ಆ ಥರದ್ದು ಸುಮ್ಮನೆ ಹಬ್ಸೋದು ಬೇಡ. ಯಾಕೆಂದರೆ ಕೋವಿಡ್ ಸಂದರ್ಭನೇ ಬೇರೆ, ಬೇರೆ ದೇಶದಲ್ಲಿ ಆಗುವ ಯುದ್ಧದ ಸಂದರ್ಭಗಳೇ ಬೇರೆ. ಬೇರೆ ದೇಶದಲ್ಲಿ ಆಗುವ ಯುದ್ಧದ ಸಂದರ್ಭಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ, ಅದು ಸತ್ಯ. ಆದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೇವೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದಿಷ್ಟು ನನ್ನ ಒಂದು ಸದ್ಯದ ಅನಿಸಿಕೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿದ್ರೆ ನನಗೂ ಕೂಡ ತುಂಬ ಖುಷಿ ಆಗ್ತದೆ. ಸ್ನೇಹಿತರೆ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ಗಳನ್ನು ರೀಚ್ ಆಗಿದೆ. ಯಾರ್ಯಾರು ನೀವು ನನಗೆ ಸಹಕಾರ ನೀಡಿದಿರಿ, ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಮೆಂಟರ್, ಟ್ರೈನರ್, ಆಥರ್ ಆ್ಯಂಡ್ ಇನ್ಫ್ಲೂಯೆನ್ಸರ್. ನನಗನ್ನಿಸಿದ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅದರ್ವೈಸ್ ನಾನು ಒಬ್ಬ ಟ್ರೈನರ್, ಮೆಂಟರ್ ಆಗಿಬಿಟ್ಟು 1-to-1 ಗ್ರೂಮಿಂಗ್, ಲೀಡರ್ಶಿಪ್ ಡೆವಲಪ್ಮೆಂಟ್ಗೆ ಹೇಗೆ ಕಮ್ಯುನಿಕೇಷನ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು ಸಹಾಯ ಆಗುತ್ತೆ ಅನ್ನುವ ಮಾರ್ಗದರ್ಶನವನ್ನು ನೀಡ್ತಾ ಇರ್ತೇನೆ. ಯುದ್ಧದ ಬಗೆಗಿನ ನಿಮ್ಮ ಅನಿಸಿಕೆಯ ಕಾಮೆಂಟ್ಗಾಗಿ ನಾನು ನೋಡ್ತಾ ಇದ್ದೇನೆ. ನೀವೇನಾದರೂ ಭಾಷಣ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ಸ್, ಜೀವನ ಕೌಶಲ್ಯ, ಅದರಿಂದ ಲೀಡರ್ಶಿಪ್ ಸ್ಕಿಲ್ಸ್, ಇಂಥ ವಿಚಾರಗಳ ಸುತ್ತಮುತ್ತ ನೀವು ಆಲೋಚನೆ ಮಾಡೋದಾದರೆ ಖಂಡಿತ ನನ್ನ ತರಬೇತಿಯ ಒಂದು ಪ್ರಯೋಜನವನ್ನು ನೀವು ಪಡೆಯಬಹುದು.
ನಿಮ್ಮೆಲ್ಲರಿಗೂ ನಾನು ಆಹ್ವಾನವನ್ನು ನೀಡ್ತೇನೆ. ನಮ್ಮ ಕಚೇರಿಯ ಸಂಖ್ಯೆ 9341259267, 9341259267. ಮತ್ತೊಂದು ಸಂಖ್ಯೆ 9620303000. ಸಂಪರ್ಕ ಮಾಡಿ ಮಾಹಿತಿ ಕೊಡ್ತಾರೆ. ಆವಾಗ ನಾವು ಬೇಕಾದ್ರೆ 1 to 1 ಕನೆಕ್ಟ್ ಆಗೋಣ. ನಮಸ್ಕಾರ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಯುದ್ಧ ಬೇಗ ನಿಲ್ಲಲಿ ಅಂತ ಆಶಿಸ್ತಾ ಇದ್ದೇನೆ.